ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಿಡಿಯೋವನ್ನ ಲಕ್ಷ್ಯ ಬಿಟ್ಟು ಗಮನಿಸಿಕೊಳ್ತಾ ಇರುವ ನಿಮ್ಮೆಲ್ಲರನ್ನ ಸರಿಸಾಟಿಲ್ಲದ ನಾಮವಾಗಿರುವ ಸಕಲ ಮೊಣಕಾಲುಗಳು ಊರುವಂತಹ ಅದ್ಭುತನೂ ಅಪ್ರಮೇಯನೂ ಆಗಿರುವ ನಸರೇತಿನ ಯೇಸು ಕ್ರಿಸ್ತನೆಂಬ ಅಧಿಕಾರವುಳ್ಳ ಜೀವವುಳ್ಳ ನಾಮದಲ್ಲಿ ನಿಮ್ಮೆಲ್ಲರನ್ನ ಈ ವಿಡಿಯೋಗೆ ಸ್ವಾಗತ ಮಾಡಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಕಳೆದ ವಿಡಿಯೋಗಳಲ್ಲಿ ನಾನು ನೀವು ಧ್ಯಾನಿಸಿದಂತಹ ವಿಷಯಗಳು ಅದು ಮಹೋನ್ನತವಾಗಿರುವಂತಹ ವಿಷಯಗಳಾಗಿದೆ, ಸರ್ವೇ ಸಾಮಾನ್ಯವಾಗಿರುವಂತಹ ವಿಷಯಗಳಲ್ಲ. ಅದನ್ನ ನಾವು ಪೀಠಿಕೆ ಅಂತಲೂ ವ್ಯಾಖ್ಯಾನಿಸ್ಲಿಕ್ಕಾಗಲ್ಲ, ತದನಂತರ ವಿಷಯ ನಿರೂಪಣೆ ಅಂತಲೂ ವ್ಯಾಖ್ಯಾನಿಸ್ಲಿಕ್ಕಾಗಲ್ಲ, ತದನಂತರವಾಗಿ ಉಪಸಂಹಾರ ಅಂತಲೂ ವ್ಯಾಖ್ಯಾನಿಸ್ಲಿಕ್ಕಾಗಲ್ಲ. ಯಾಕಂದ್ರೆ ಪೀಠಿಕೆಯಲ್ಲೂ ವಿಷಯ ನಿರೂಪಣೆಯಲ್ಲೂ ತದನಂತರವಾಗಿ ಉಪಸಂಹಾರದಲ್ಲೂ ಸಹ ಇರುವಂತಹ ಮುಖ್ಯ ವಿಷಯಗಳನ್ನೇ ನಾನು ನೀವು ಧ್ಯಾನಿಸಿರುವಂಥದ್ದು. ಅನೇಕ ಜನರಿಗೆ ಅದು ಕೋಪ ತರಿಸುವಂಥದ್ದಾಗಿರ್ಬೋದು, ಆದರೆ ಅದು ಸತ್ಯವಾಗಿರುವಂತಹ ವಿಷಯವಾಗಿದೆ. ಈ ದಿವಸ ನಾನು ನೀವು ಧ್ಯಾನಿಸ್ಲಿಕ್ಕೋಸ್ಕರವಾಗಿ ಹೋಗ್ತಾ ಇರುವಂತಹ ವಿಷಯ ಏನಂದ್ರೆ, ಕ್ರೈಸ್ತಿಯ ಜನರ ಅಂದ್ರೆ ವಿಶೇಷವಾಗಿ ಗಮನಿಸಬೇಕು, ಕ್ರೈಸ್ತಿಯ ಜನರು ಅನ್ನೋದಕ್ಕಿಂತಲೂ ಕರ್ತನಾದ ಯೇಸು ಕ್ರಿಸ್ತನನ್ನ ಅಂಗೀಕರಿಸುವಂತವರ ಜವಾಬ್ದಾರಿಕೆಗಳು ಏನು ಅಂತ ಗಮನಿಸಿಕೊಳ್ಳೋಣ. ಈ ಜವಾಬ್ದಾರಿಕೆ ಅನ್ನುವಂಥದ್ದು ಈ ದಿವಸಗಳಲ್ಲಿ ನಾವು ಹೆಸರನ್ನ ಉಪಯೋಗಿಸೋದಾದ್ರೆ ನಮ್ಮ ಜವಾಬ್ದಾರಿಕೆಗಳು ಮುಗೀತು ಅಂತ ಅನೇಕ ಜನರು ಏನ್ ಮಾಡಿದ್ದಾರೆ ಅಂದ್ರೆ ಈ ದಿವಸ ಭಾವಿಸ್ಕೊಂಡಿದ್ದಾರೆ. ಇದರ ಅರ್ಥ ಏನು ಅಂತ ಹೇಳೋದಾದ್ರೆ, ಹೆಸರನ್ನು ಉಪಯೋಗಿಸಬಾರದು ಅಂತಲ್ಲ, ಹೆಸರನ್ನು ಉಪಯೋಗಿಸಲೇಬೇಕು. ಯಾಕಂದ್ರೆ ರಕ್ಷಣೆಗೋಸ್ಕರ ಕೊಡಲ್ಪಟ್ಟಿರುವಂತಹ ಪಾಪಗಳು ಪರಿಹಾರ ಆಗಬೇಕು ಅಂತ ಹೇಳೋದಾದ್ರೆ ಅದಕ್ಕೆ ಅಗತ್ಯವಿರುವಂತ ಏಕೈಕ ನಾಮ ಅದು ಕರ್ತನಾದ ಯೇಸು ಕ್ರಿಸ್ತನ ನಾಮ. ಇದನ್ನ ಗ್ರಂಥಗಳು, ವೇದಗಳು ಸಹ ಇದನ್ನೇ ಹೇಳ್ತಾ ಇದೆ. ಆದ್ರೆ ಏನು ಅಂತ ಹೇಳೋದಾದ್ರೆ, ಈ ದಿವಸ ಅನೇಕ ಜನರು ಅದ್ಭುತಗಳಿಗೋಸ್ಕರ, ಸ್ವಸ್ಥತೆಗಳಿಗೋಸ್ಕರವಾಗಿ, ತದನಂತರವಾಗಿ ತಮ್ಮ ಹೊಟ್ಟೆಯನ್ನ ತುಂಬಿಸ್ಕೊಳ್ಳಿಕ್ಕೋಸ್ಕರವಾಗಿ, ಸಂಪಾದನೆ ಮಾಡಿಕೊಳ್ಳಿಕ್ಕೋಸ್ಕರವಾಗಿ, ಐಷಾರಾಮಿ ಜೀವನ ನಡೆಸಲಿಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನ ನಾಮವನ್ನ ಬಳಸ್ತಾ ಇರುವಂತವರು ಅನೇಕ ಜನರಿದ್ದಾರೆ. ಯೇಸು ಕ್ರಿಸ್ತನ ನಾಮವನ್ನ ಬಳಸುವಂತವರೆಲ್ಲರೂ ಸಹ ಏನು ಅಂತ ಹೇಳೋದಾದ್ರೆ, ಯೇಸು ಕ್ರಿಸ್ತನ ಉಪದೇಶಕ್ಕೆ ನಡೀತಾ ಇರುವಂತ ಬದ್ಧರಾಗಿ ನಡೀತಾ ಇರುವಂತದ್ದು, ಇವರು ಮಾನ್ಯ ಸೇವಕರು ಅಂತ ಯಾರ್ಯಾರು ಅಂದ್ಕೊಳ್ತೀವಲ್ಲ, ಅದೆಲ್ಲ ಬಹಳ ದೊಡ್ಡದಾಗಿರುವಂತ ತಪ್ಪು ಎಂಬುದಾಗಿ ತಿಳಿದುಕೊಂಡ್ರಿ. ಕಾರಣ ಯಾಕೆ ಅಂತ ಹೇಳೋದಾದ್ರೆ, ಯೇಸು ಕ್ರಿಸ್ತನ ನಾಮವನ್ನ ಉಪಯೋಗಿಸಿ ಅದ್ಭುತ ಮಾಡಿದ ತಕ್ಷಣನೇ, ದೊಡ್ಡ ದೊಡ್ಡ ಅದ್ಭುತಗಳನ್ನು ಮಾಡಿದ ತಕ್ಷಣನೇ ನೀವು ಮಾನ್ಯ ಅಭಿಷಿಕ್ತರು ಎಂಬುದಾಗಿ ಭಾವಿಸಿಕೊಳ್ಳುವಂಥದ್ದು ತಪ್ಪು. ಇದಕ್ಕೆ ಪೂರಕವಾಗಿ ಬೇಕಾದ್ರೆ ನಾನು ನಿಮಗೆ ವಾಕ್ಯ ಕೊಡ್ತೀನಿ. ಏನು ಅಂತ ಹೇಳೋದಾದ್ರೆ, ಮತ್ತಾಯ ಬರೆದಂತ ಸುವಾರ್ತೆ 7ನೇ ಅಧ್ಯಾಯ 22, 23, 24 ಆ ಭಾಗಗಳನ್ನು ಒಂದು ಬಾರಿ ನೀವು ಓದ್ರಿ. ಸ್ವಾಮಿ, ನಿನ್ನ ಹೆಸರಿನಲ್ಲಿ ಬೋಧನೆ ಹೇಳಲಿಲ್ವಾ? ಸ್ವಾಮಿ, ನಿನ್ನ ಹೆಸರಿನಲ್ಲಿ ದೆವ್ವಗಳನ್ನ ಬಿಡಿಸ್ತಿಲ್ವಾ? ನಿನ್ನ ಹೆಸರಿನಲ್ಲಿ ಅನೇಕ ಮಹತ್ಕಾರಗಳನ್ನ ಮಾಡಿಲ್ವಾ ಅಂತ ಹೇಳ್ಬಿಟ್ಟು ಅನೇಕ ಜನರು ನನ್ನ ಬಳಿ ಬರ್ತಾರೆ. ಆಗ ನಾನ್ ನಿಮ್ಮ ಗುರುತು ಕಾಣೆನು, ನಾನು ನಿಮ್ಮನ್ನ ಅರಿಯೇನು, ಧರ್ಮವನ್ನ ಮೀರಿ ನಡೆಯುವವರೇ ನೀವು ನನ್ನಿಂದ ತೊಲಗಿ ಹೋಗಿರಿ ಅನ್ನುವಂತಹ ಪದವನ್ನ ಯೇಸು ಕ್ರಿಸ್ತನ ಬಳಕೆ ಮಾಡ್ತಾರೆ. ಯಾತಕ್ಕೆ ತೊಲಗಿ ಹೋಗಿರಿ ಅನ್ನುವಂತಹ ಪದವನ್ನ ಬಳಕೆ ಮಾಡಿದ್ದು ಲೂಸಿಫರ್ನಿಗೊಬ್ಬರಿಗೇನೆ. ಯೇಸು ಕ್ರಿಸ್ತನ ಲೋಕದಲ್ಲಿರುವಾಗ ಯಾರಿಗೂ ಸಹ ತೊಲಗಿ ಹೋಗಿರಿ ಅನ್ನುವಂತಹ ಪದವನ್ನ ಬಳಕೆ ಮಾಡಲೇ ಇಲ್ಲ. ಇದರ ಅರ್ಥ ಏನು ಅಂತ ಹೇಳೋದಾದ್ರೆ, ಧರ್ಮವನ್ನ ಮೀರಿ ನಡೆಯುವವರೇ ಅಂದ್ರೆ ಯೇಸು ಕ್ರಿಸ್ತನ ನಾಮವನ್ನ ಉಪಯೋಗಿಸಿ ಅನೇಕ ವಿಷಯಗಳಲ್ಲಿ, ಅಂದ್ರೆ ಮುಂದಿನ ವಾಕ್ಯದಲ್ಲಿ ಏನ್ ಹೇಳ್ತದೆ ಗೊತ್ತಾ, ನನ್ನ ಮಾತುಗಳನ್ನ ಕೇಳುವವನೇ ಅಂತ ಹೇಳ್ಬಿಟ್ಟು ಸತ್ಯವೇದ ಅಲ್ಲಿ ಉಲ್ಲೇಖ ಮಾಡ್ತಾ ಇದೆ. ಅಂದ್ರೆ ಯೇಸು ಕ್ರಿಸ್ತನ ಮಾತುಗಳನ್ನ ಕೇಳಿ ಅದ್ಭುತಗಳನ್ನ, ಸ್ವಸ್ಥತೆಗಳನ್ನ ಮಾಡೋದಾದ್ರೆ ಅದು ಜೀವವಿರುವಂತದ್ದು, ಸತ್ವ ಇರುವಂತದ್ದು. ಬದಲಾಗಿ ಯೇಸು ಕ್ರಿಸ್ತನ ಮಾತಿಗೆ ಅಂದ್ರೆ ಆತನ ಉಪದೇಶಕ್ಕೆ ಅವಿಧೇಯರಾಗಿ ಯೇಸು ಕ್ರಿಸ್ತನ ನಾಮವನ್ನ ಬಳಸಿ ಸತ್ತಂತವರನ್ನ ಎಬ್ಬಿಸಿದ್ರೇನು, ಅಥವಾ ಅಭಿಷೇಕ ಅಂತ ಕುಣಿದಾಡಿದ್ರೇನು, ಅಥವಾ ಇನ್ನಿತರ ಕಾರ್ಯಗಳನ್ನ ಮಾಡಿದ್ರೇನು, ಅಥವಾ 100 ಎಕರೆಗಳಲ್ಲಿ ಸಭೆಯನ್ನ ಕಟ್ಟಿದ್ರೇನು, ಇದ್ಯಾವುದು ಸಹ ಪ್ರಯೋಜನ ಅಲ್ಲ. ನನಗೂ ನಿಮಗೂ ಕೊಡಲ್ಪಟ್ಟಂತ ಜವಾಬ್ದಾರಿಕೆ ಏನು ಗೊತ್ತಾ? ಯೇಸು ಕ್ರಿಸ್ತನ ಮಾತನ್ನ ಕೇಳಿ ಅದನ್ನ ಅಂಗೀಕಾರ ಮಾಡಿ ಯೇಸು ಕ್ರಿಸ್ತನ ನಾಮವನ್ನು ಉಪಯೋಗಿಸಿ ನಮ್ಮನ್ನ ರಕ್ಷಿಸಿದಂತಹ ರಕ್ಷಕನ ಕುರಿತಾಗಿ ಇತರ ಜನರಿಗೆ ಪರಿಚಯ ಮಾಡ್ಕೊಡ್ಬೇಕು. ನನ್ನನ್ನು ರಕ್ಷಿಸಿದಂತ ರಕ್ಷಕನು ಈತನೇ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ಬೇಕು ಅಂತ ಹೇಳೋದಾದ್ರೆ, ಆ ರಕ್ಷಕನ ಕುರಿತಾಗಿ ಪರಿಚಯ ಮಾಡಬೇಕು. ಇದೇ ನಮ್ಮ ಜವಾಬ್ದಾರಿಕೆ. ಇದನ್ನು ಹೊರತುಪಡಿಸಿ ಬಾಕಿ ಎಲ್ಲ ಮಾಡುವಂಥದ್ದು ತಪ್ಪು.
ಯೇಸು ಕ್ರಿಸ್ತನ ನಾಮವನ್ನೇ ನಾವು ಪ್ರಚುರಪಡಿಸಬೇಕು. ಅದರ ಜೊತೆಲಿ ಯೇಸು ಕ್ರಿಸ್ತನ ನಾಮವನ್ನ ಪ್ರಚುರಪಡಿಸುವುದರ ಜೊತೆಗಾಗಿ ಆತನಿಗೆ ಹೇಳಿರುವಂತಹ ಮಾತುಗಳನ್ನು ಅಂಗೀಕಾರ ಮಾಡಬೇಕು. ಇವತ್ತಿನ ದಿವಸ ಅನೇಕ ಜನರು ಆ ಮಾತುಗಳನ್ನು ಅಂಗೀಕಾರ ಮಾಡಲ್ಲ. ಹೊಸದಾಗಿರುವಂತಹ ಉಪದೇಶಗಳನ್ನ ತಂದು ಬಿಡ್ತಾರೆ. ತದನಂತರವಾಗಿ ಆಮೇಲೆ ಅದ್ಭುತಗಳನ್ನು ಮಾಡಿದ ತಕ್ಷಣವಾಗಿ ಜನರ ಕ್ರೇಜ್ ನೋಡ್ಬೇಕು ಅವ್ರ ಮೇಲೆ. ಏನು ಅಂತ ಹೇಳಿದ್ರೆ, ಈ ವ್ಯಕ್ತಿ ಮಾತ್ರ ಸೂಪರ್ ಅಪ್ಪ, ಅಭಿಷಿಕ್ತನಪ್ಪ ಅಂತ ನಾವೇನ್ ಮಾಡ್ತೀವಿ, ಉಚ್ಚರಿಸ್ತೀವಿ. ತದನಂತರವಾಗಿ ಅವರನ್ನ ಬೇರೆ ಸ್ಥಾನಗಳಲ್ಲಿ ಕರ್ಕೊಂಡು ಹೋಗ್ತೀವಿ. ಇದು ಮಾಡುವಂಥದ್ದು ತಪ್ಪಾಗಿದೆ. ಯೇಸು ಕ್ರಿಸ್ತನನ್ನ ಮಾನ್ಯವಾಗಿ ತೆಗೆದುಕೊಂಡು ಇವರೆಲ್ಲರನ್ನ, ಅಂದ್ರೆ ಯೇಸು ಕ್ರಿಸ್ತನನ್ನ ಆರಾಧ್ಯನೆಂಬುದಾಗಿ ನಾವು ಆತನನ್ನ ಆರಾಧಿಸಬೇಕು. ತದನಂತರವಾಗಿ ವ್ಯಕ್ತಿಗಳೆಲ್ಲರನ್ನ ನಾವು ಗೌರವಾನ್ವಿತ ಸ್ಥಾನದಲ್ಲಿ ತಗೊಳ್ಬೇಕು. ಅದನ್ನ ಪರಿಶೋಧಿಸಬೇಕು. ಎಲ್ಲದನ್ನ ಪರಿಶೋಧಿಸುವಂತ ಒಂದು ಸ್ವಭಾವ ನಮ್ಮಲ್ಲಿರಬೇಕು. ಇದು ನಮ್ಮಲ್ಲಿರೋದಾದ್ರೆ ಉನ್ನತವಾಗಿ ದೇವರು ನಮ್ಮನ್ನ ನಡೆಸ್ತಾರೆ. ತದನಂತರವಾಗಿ ಗಟ್ಟಿಯಾಗಿ ನಿಂತುಕೊಳ್ಳಲಿಕ್ಕೆ ಸಹಾಯ ಮಾಡಿಕೊಡ್ತಾರೆ. ಕಾರಣದಿಂದ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೊಂದು ವಿಷಯದೊಟ್ಟಿಗೆ ನಿಮ್ಮೊಟ್ಟಿಗೆ ಬರಲಿಕ್ಕೆ ನಾನು ಇಷ್ಟಪಡ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರೈಸ್ ದಿ ಲಾರ್ಡ್.